2007ರ ಟಿ20 ವಿಶ್ವಕಪ್ ಫೈನಲ್ ಪಂದ್ಯವು ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆಯಲ್ಪಟ್ಟ ಅವಿಸ್ಮರಣೀಯ ಅಧ್ಯಾಯವಾಗಿದೆ. ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ನಡೆದ ಈ ಹೈವೋಲ್ಟೇಜ್ ಪಂದ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿಯಾಗಿದ್ದು, ಪ್ರತಿಯೊಂದು ಬಾಲ್ಗೂ ಅಭಿಮಾನಿಗಳ ಹೃದಯ ಬಡಿತ ಹೆಚ್ಚಿಸಿತು. ಯುವ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರ ಧೈರ್ಯಮಯ ನಾಯಕತ್ವದಲ್ಲಿ ಭಾರತ ತಂಡ ಶಿಸ್ತಿನ ಮತ್ತು ಆತ್ಮವಿಶ್ವಾಸಭರಿತ ಆಟವನ್ನು ಪ್ರದರ್ಶಿಸಿತು. ಪಂದ್ಯದ ಸಾರಾಂಶ: ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 20 ಓವರ್ಗಳಲ್ಲಿ 157 ರನ್ಗಳನ್ನು ಗಳಿಸಿತು. ಗೌತಮ್ ಗಂಭೀರ್ ಅವರ ಜವಾಬ್ದಾರಿಯುತ 75 ರನ್ಗಳ ಅದ್ಭುತ ಇನ್ನಿಂಗ್ಸ್ ತಂಡಕ್ಕೆ ಬಲವಾದ ಅಡಿಪಾಯವಾಯಿತು. ಪಾಕಿಸ್ತಾನ ತಂಡ ಗುರಿ ಬೆನ್ನತ್ತುವಾಗ ಆರಂಭದಲ್ಲಿ ವಿಕೆಟ್ಗಳನ್ನು ಕಳೆದುಕೊಂಡರೂ ಮಿಸ್ಬಾ ಉಲ್ ಹಕ್ ಅವರ ಹೋರಾಟದ ಆಟ ಪಂದ್ಯವನ್ನು ಕೊನೆಯ ಓವರ್ವರೆಗೆ ಕೊಂಡೊಯ್ದಿತು. ಆದರೆ ಅಂತಿಮ ಓವರ್ನಲ್ಲಿ ಜೋಗಿಂದರ್ ಶರ್ಮಾ ಅವರ ಶಾಂತ ಮತ್ತು ನಿಖರ ಬೌಲಿಂಗ್ ಮುಂದೆ ಮಿಸ್ಬಾ ಔಟ್ ಆದಾಕ್ಷಣವೇ ಭಾರತದ ಐತಿಹಾಸಿಕ ವಿಜಯಕ್ಕೆ ಮುದ್ರೆ ಬಿದ್ದಿತು. ಈ ಗೆಲುವು ಕೇವಲ ಒಂದು ಟ್ರೋಫಿಯಷ್ಟೇ ಅಲ್ಲ, ಟಿ20 ಕ್ರಿಕೆಟ್ನಲ್ಲಿ ಭಾರತದ ಹೊಸ ಯುಗಕ್ಕೆ ಚಾಲನೆ ನೀಡಿದ ಮಹತ್ವದ ಕ್ಷಣವಾಗಿತ್ತು.